ಹಲೋ ಎವ್ರಿವನ್, ನಾನು ಸೀಮಾ. ನಾನಿವತ್ತು ಕರಾವಳಿ ಭಾಗಗಳಲ್ಲಿ ಯೂಸ್ ಮಾಡುವಂತಹ ಕೆಸುವಿನ ಸೊಪ್ಪಿನ ಬೀಣಿನಿಂದ ಹಸಿ ಮಾಡೋದನ್ನು ತೋರಿಸ್ತೀನಿ. ನಮ್ಮ ಕಡೆಗಳಲ್ಲಿ ತುಂಬ ಮಳೆಗಾಲ ಇರುವಾಗ ನಾವು ಅಂಗಡಿಗೆ ಹೋಗಿ ತರಕಾರಿಗಳನ್ನು ತರಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಮ್ಮ ಹಿರಿಯರು ಹೇಳ್ಕೊಟ್ಟಂತಹ ಇದು ಪದಾರ್ಥ ನೋಡಿ. ಈ ರೀತಿ ಸೊಪ್ಪಿನಿಂದ ಈ ಬೀಣನ್ನು ಬೇರ್ಪಡಿಸ್ಕೋಬೇಕು. ಸೊಪ್ಪಿಂದ ಚಟ್ನಿನೋ ಅಥವಾ ಏನೋ ಕರಗಲಿ ತುಂಬ ಐಟಮ್ ಮಾಡ್ತೀವಿ ನಾವು. ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಎಸೆಯಲ್ಲ. ಈ ಬೀಣನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದರ ಮೇಲ್ಗಡೆ ಇರುವಂತಹ ಈ ನಾರಿನ ಅಂಶವನ್ನು ತೆಗೆದಿಟ್ಕೋತೀವಿ ನೋಡಿ. ಈ ರೀತಿಯಾಗಿ ನಾವು ನಾರಿನ ಅಂಶ ತೆಕ್ಕೊಂಡು ಆಮೇಲೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ನೀರು ಹಾಕಿ ಬೇಯಿಸ್ಕೋಬೇಕು. ಗ್ಯಾಸ್ ಆನ್ ಮಾಡಿ ಸಿಮ್ಮಲ್ಲಿ ಇದನ್ನು ಇಟ್ಬಿಟ್ಟು ಈ ರೀತಿ ಮುಚ್ಚಿ ಬೇಯಿಸ್ಕೋಬೇಕು. ಅಲ್ಲಿ ತನಕ ಕಾಯಿ ತುರಿಕೊಂಡು ಅದಕ್ಕೆ ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಈ ಕೆಸುವಿನ ದಂಟೆಲ್ಲ ಬೆಂದ ನಂತರ ಇದಕ್ಕೆ ರುಚಿಗೆ ಉಪ್ಪು ಹಾಕಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಕೊಬಿಡಿ. ಯಾಕೆಂದರೆ ಇದು ಹೊಂದ್ಕೊಳ್ಳುತ್ತೆ. ಮುಚ್ಚಿದ ನಂತರ ಇದನ್ನು ಆಫ್ ಮಾಡಿಬಿಟ್ಟು ಅದನ್ನು ಫುಲ್ ಆರಕ್ಕೆ ಬಿಟ್ಬಿಡಿ. ಒಂದು ಬಾಣಲೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದಕ್ಕಾದ ನಂತರ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ ಹಾಕಿ ಒಂದು ಚಂದದ ಒಗ್ಗರಣೆ ಮಾಡ್ಕೊಳ್ಳಿ. ನಂತರ ರುಬ್ಬಿರೋ ಮಿಶ್ರಣವನ್ನು ಈ ಕೆಸುವಿನ ಬೀಣಿಗೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 2 ಸೌಟ್ನಷ್ಟು ಗಟ್ಟಿ ಮೊಸರು ಹಾಕಿದ್ರೆ ಆಯಿತು. ಆಮೇಲೆ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೆಸುವಿನ ಬೀಣಿನ ಹಸಿ ಸಿದ್ಧವಾಗುತ್ತೆ. ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದರಲ್ಲಿ ನಾರಿನ ಅಂಶ ತುಂಬಾ ಅಧಿಕವಾಗಿರುತ್ತೆ. ಸೊ ಇದನ್ನು ಸೇವಿಸೋದ್ರಿಂದ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಇದು ರಾಮಬಾಣ. ನಾವು ಮಳೆಗಾಲದಲ್ಲಿ ಪ್ರತಿ ಸರಿ ಆಷಾಢ ಮಾಸದಲ್ಲಿ ಈ ಕೆಸುವನ್ನು ಉಪಯೋಗಿಸ್ತೀವಿ. ಅದ್ರ ಜೊತೆಗೆ ಬೀಣನ್ನು ಸಹ ಯೂಸ್ ಮಾಡ್ತೀವಿ. ನೀವು ಸಹ ಎಲ್ಲಾದರೂ ಕೆಸುವಿನ ಸೊಪ್ಪು ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ದಂಟಿಂದ ಹಸಿ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನನಗೆ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ.